ನಿನ್ನ ಕಂಡ ಕ್ಷಣ ಇದು ಕುಣಿದು ತನನ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಇದೇ ಫಸ್ಟ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ 2 ಫಾಂಟನ್ನು ಕೊಟ್ಟಿರ್ತೀನಿ. ಒಂದು ಫಾಂಟನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಲರ್ಟ್ ಮೋಷನ್ ಇನ್ಪುಟ್ ಮಾಡ್ಕೊಳ್ಳಿ. ಫಾಂಟ್ ಲಿಂಕನ್ನು ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಇವೆರಡು ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಇವೆರಡೂ ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ಬ್ಲ್ಯಾಕ್ ಕಾಣ್ತದಲ್ಲ, ಈ ಬ್ಲ್ಯಾಕ್ ಕಲರ್ನ ಓಪನ್ ಮಾಡಿಕೊಂಡು ಇಲ್ಲಿ ಇರೋ ಸಾಂಗ್ನ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡಿಕೊಂಡು ಈ ಫೋಟೋ ಕಾಣುತ್ತಲ್ಲ, ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಆ ಸಾಂಗ್ನ ಪೇಸ್ಟ್ ಮಾಡಿದಾದ್ಮೇಲೆ ಈ ಸಾಂಗ್ನ ಈ ಕಡೆ ಲಾಸ್ಟ್ವರೆಗೂ ಸ್ಲೈಡ್ ಮಾಡ್ಕೊತ ಬನ್ನಿ. ಲಾಸ್ಟ್ವರೆಗೂ ಸ್ಲೈಡ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಬೋದು. ಈ ರೀತಿ ಲಾಸ್ಟ್ವರೆಗೂ ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫೋಟೋ ಹೇಗೆ ಹಾಕೋದು ಅಂತ ನೋಡ್ಕೋಬೋದು. ಇಲ್ಲಿ ಸೆಕೆಂಡ್ ಒಂದು ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಲಾಸ್ಟ್ವರೆಗೂ ಇಟ್ಕೊಂಡು ಈಗ ಮೇಲ್ಗಡೆ ಬೀಟ್ ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿವರೆಗೂ ಇಟ್ಕೊಂಡು ಅದನ್ನು ಫೋಟೋನ ಕೆಳಗಡೆ ಸೆಕೆಂಡ್ ಒನ್ ಇಟ್ಕೊಳ್ಳಿ. ಸೆಕೆಂಡ್ ಒನ್ ಇಟ್ಕೊಂಡಾದ್ಮೇಲೆ ಕರೆಕ್ಟಾಗಿ ಸೈಜ್ ಸೆಟ್ಟಿಂಗ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ನೋಡ್ಬೋದು. ಅಷ್ಟಾದಮೇಲೆ ಫಸ್ಟ್ ಒಂದು ಇದ್ದದ್ದು ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು. ಆಮೇಲೆ ಇವೆಲ್ಲ ಫೋಟೋ ಒಂದೊಂದು ಸತಿ ಈ ರೀತಿ ಫಸ್ಟಿಗೆ ಈ ರೀತಿ ಕಟ್ ಆಗಿಬಿಡ್ತವೆ. ನೋಡ್ಬೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಟ್ ಆಗಿರ್ತವೆ ಫೋಟೋ. ಈ ರೀತಿ ಕಟ್ ಆದಾಗ ಏನು ಮಾಡಬೇಕು ಅಂದರೆ, ನೀವು ಈ ಪ್ಲೇ ಮಾಡ್ತಿರಲ್ಲ ವಿಡಿಯೋ, ಅದು ಪಕ್ಕಕ್ಕಿರೋ ಬಟನ್ ಇದೆಯಲ್ಲ ಮುಂದ್ಗಡೆ ಹೋಗೋದು, ಅದನ್ನು ಒಂದು ಸತಿ ಕ್ಲಿಕ್ ಮಾಡಿದಾದಮೇಲೆ ಈ ರೀತಿ ಬರುತ್ತೆ. ಆದರೆ ಇಲ್ಲಿ ಫೋಟೋ ಇರೋದಿಲ್ಲ ನೋಡ್ಬೋದು. ಆಮೇಲೆ ಇವೆಲ್ಲ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸತಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಮೂಲೆಯಲ್ಲಿ ಒಂದು ಬಟನ್ ಕಾಣುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿಬಿಡಿ. ಈ ರೀತಿ ಆವಾಗ ಕರೆಕ್ಟಾಗಿ ಫೋಟೋ ಹೋಗುತ್ತೆ. ಆಮೇಲೆ ಇಲ್ಲಿ ಹೊರಗೆ ಬಂದಾದಮೇಲೆ ಫಸ್ಟ್ ಒಂದು ನೋಡ್ಬೋದು, ಈ ಫಸ್ಟ್ ಒಂದು ಬೀಟ್ ಮಾರ್ಕಿಂದ ಸೆಕೆಂಡ್ ಒಂದು ಬೀಟ್ ಮಾರ್ಕಿಗೆ 2 ಫೈಲು ಕರೆಕ್ಟಾಗಿ ಇದ್ದಾವೆ. ಎಲ್ಲ ಫುಲ್ ಆಗಿದ್ದರೆ ಕರೆಕ್ಟಾಗಿ ಈ ಫೈಲಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಚಿಕ್ಕದಾಗಿದ್ದರೆ ಈ ರೀತಿ ಚಿಕ್ಕದಾಗಿದ್ದರೆ ಇದು ಸೆಕೆಂಡ್ ಒನ್ ಇರೋ ಬಿಟ್ ಮಾರ್ಕಿಗೆ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಅದೇ ರೀತಿ ಅಷ್ಟು ಫೋಟೋನ ಹಾಕ್ಕೊಂಡು ವಿಡಿಯೋ ಚೆನ್ನಾಗಿರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ.